ಗುಡ್ ಮಾರ್ನಿಂಗ್ ಎಲ್ರಿಗೂ. ಫಸ್ಟ್ ಡೇ ಆಫ್ ದ ವರ್ಕೌಟ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆನ್ ಇಯರ್ಸ್ ಆಯಿತು ಸ್ಪ್ರಿಂಟ್ ಓಡಿ. ಸೊ ಇದೆ ನೆಕ್ಸ್ಟ್. ಅದು ಬಿಟ್ಟರೆ ಟ್ರ್ಯಾಕು, ಮಣ್ಣಿನ ಟ್ರ್ಯಾಕು ಸಖತ್ತಾಗಿದೆ. ತುಂಬ ಕಷ್ಟ ಗುರು. ಫುಲ್ ಪೇಯ್ನ್ ಆಗಿಬಿಡುತ್ತೆ, ಇಂಟೆನ್ಸ್ ಲೆವೆಲ್ ಪೇಯ್ನ್ ಆಗುತ್ತೆ. ಕಾಫ್ಸ್ ಮಾತ್ರ ಎದ್ದೇಳೋಕ್ಕಾಗಲ್ಲ. ಜಸ್ಟ್ ಫಿನಿಶ್ ದ ವಾರ್ಮ್ ಅಪ್. ನಾವು ಕೆಲವೊಂದು ಎಕ್ಸಸೈಸಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಲೆಟ್ಸ್ ಡೂ ಇಟ್. ಒಂದು ಕೈ ಚುಚ್ಚಿದೆ. ನಾಟ್ ಬ್ಯಾಡ್. ಬಲ್ಗೈಗೆ ಏನಾಗಿಲ್ಲ, ಎಡಗೈಗೆ ಒಂದು ಚಿಕ್ಕದು ಕಲ್ಲು ಚುಚ್ಚಿದೆ, ಬಟ್ ಫೈನ್. ಯಾಕೆ ವಿಚಿತ್ರ, ಯಾಕೆ ಈ ಜಾಗ ಹುಡುಕಿದ್ದು ಗೊತ್ತಾಯ್ತಾ? ಫಾರ್ ದಿಸ್ ಕೈಂಡ್ ಆಫ್ ಎಕ್ಸಸೈಸಸ್. ಇನ್ನು ನೋಡಿದ್ರೆ ಕೆಲವೊಬ್ಬರು ಇವನು ವಿಚಿತ್ರವಾಗಿ ಮಾಡ್ತಿದ್ದಾನೆ ಅನ್ಕೊತಾರೆ, ಇನ್ನು ಕೆಲವೊಬ್ಬರು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ ಅಂತಲೂ ಅನ್ಕೊತಾರೆ, ಇನ್ನು ಕೆಲವೊಬ್ಬರು ಓ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಯಾಕೆ ನಾನು ಈ ಜಾಗ ಚೂಸ್ ಮಾಡಿದೆ ಹೇಳ್ತೀನಿ. ಐ ಮೀನ್ ಇಲ್ಲೇನು ನೋಡ್ತಿದ್ದೀರಾ, ಒಂದು ಸರ್ಕಲ್ ಇದೆ, ಲೇಕ್ ಕಾರ್ನರ್ಸ್. ಬಟ್ ಸೊ ದಿಸ್ ವೇ ಈಸ್ ಕಂಪ್ಲೀಟ್ಲಿ ಅನದರ್ ಶಾರ್ಟ್ಕಟ್ ಟು ಗೋ ದೇರ್. ಸಾರಿ. ಸೊ ದಿಸ್ ಶಾರ್ಟ್ಕಟ್ ಏನಿದೆ, ಇಲ್ಲಿ ಸ್ವಲ್ಪ ಜನ ಬರೋದು ಕಡಿಮೆ. ಈ ಶಾರ್ಟ್ಕಟ್ಟಿಂದ ಜನ ಬರೋದು ಕಡಿಮೆ. ಸೊ ಹಂಗಾಗಿ ಈ ಜಾಗ ಚೆನ್ನಾಗಿದೆ ಅಂತ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಫಾರ್ ದ ಪ್ರೂಫ್ ಈಸ್ ಹಿಯರ್. ತೋರಿಸ್ಬಿಡ್ತೀನಿ. ಲುಕ್ ಅಟ್ ದಿಸ್ ಡೇಟ್ 17 ಡೇಟ್ ಹೇಳ್ತೀನಿ ಅಂತ ಹೇಳಿದ್ದಲ್ಲ ನೆನ್ನೆ ವೀಡಿಯೋದಲ್ಲಿ. ಸೊ ನೆನ್ನೆ 16, ಇವತ್ತು 17. ಹೆಂಗೆ ಬಂದುಬಿಟ್ಟಿದ್ದೀನಿ. ಏನು ಗೊತ್ತಾ, ಇನ್ನೊಂದು ಹೇಳ್ತೀನಿ. ತುಂಬ ಹೇಳ್ತಾನೆ ಇರ್ತಾನೆ ಅನ್ಕೋಬಿಡಿ, ಬಟ್ ಹೇಳಲೇಬೇಕು. ತುಂಬ ವರ್ಷ ಆದಮೇಲೆ ಏನಾದರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಇನಿಷಿಯಲ್ ತೊಗೊಳೋದು. ಸಾರಿ, ಮೈಕ್ ಇಲ್ಲದೆ ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ತುಂಬ ಹೇಳ್ತಾನೆ ಇರ್ತಾನೆ ಅಂತ ಅನ್ಕೋಬೇಡಿ. ತುಂಬ ವರ್ಷ ಆದಮೇಲೆ ನೀವೇನಾದರೂ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಇನಿಷಿಯೇಟ್ ತೊಗೊಳೋದು ತುಂಬ ಕಷ್ಟ. ಯಾಕಂದರೆ ಲೇಝಿ ಬಿದ್ದೋಗಿರುತ್ತೆ ನಿಮ್ಮ ಬಾಡಿ, ಮಸಲ್ಸ್, ಎವ್ರಿಥಿಂಗ್. ಅದನ್ನು ತಕ್ಕಂತೆ ನೀವು ಮೈಂಡ್ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಸ್ಟಾರ್ಟ್ ಮಾಡಿ ನಿಮಗೆ ನೀವೇ ಥ್ಯಾಂಕ್ ಯು ಹೇಳ್ಕೊತೀರಾ. ಓಕೆ, ಡೋಂಟ್ ಸ್ಟಾಪ್. ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ.
Listen, breathing. Here is the important thing I'm going to tell you. ಉಸಿರಾಡ್ತಿದ್ದೀವಲ್ಲ ಈಗ, ಈ ರೀತಿ ಉಸಿರಾಡೋದು ರಾಂಗ್. ಲಿಸನ್, ಯಾವ ಥರ ಉಸಿರಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕಂಟ್ರೋಲ್ಡ್ ಬ್ರೀತ್ ಔಟ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ. ಆ್ಯಕ್ಚುಲಿ ಉಸಿರಾಡ್ತಾ ಇದ್ದೀನಿ. ಪ್ಯಾಂಟಿಂಗ್, ದಿಸ್ ಇಸ್ ಕಾಲ್ಡ್ ಪ್ಯಾಂಟಿಂಗ್. ದಮ್ ಕಟ್ಟೋದು ಅಂತಾರೆ. ದಮ್ ಕಟ್ಟಿದಾಗ ಕಂಟ್ರೋಲ್ ಮಾಡಿ. ಬ್ರೀತ್ ಔಟ್, ಬ್ರೀತ್ ಇನ್, ಕಂಟ್ರೋಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್. ಎಲ್ರಿಗೂ ಅಪ್ಲೈ ಆಗುತ್ತಿದೆ, ಎಲ್ರಿಗೂ. ಇದರಿಂದ ನಿಮ್ಮ ಲಂಗ್ಸ್ ಸೂಪರ್ ಹೆಲ್ದಿಯಾಗಿರುತ್ತೆ, ಸೂಪರ್ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೇ ವರ್ಷ ಆದರೂ ರೆಸ್ಪಿರೇಟರಿ ಪ್ರಾಬ್ಲಮ್ ಬರೋಲ್ಲ. ಕೀಪ್ ದಿಸ್ ಇನ್ ಮೈಂಡ್. ಮೂಮೆಂಟ್ ಎಕ್ಸಸೈಸಸ್ ಆ್ಯಂಡ್ ರನ್ನಿಂಗ್ ಆ್ಯಂಡ್ ಸ್ಪ್ರಿಂಟ್ ಆ್ಯಂಡ್ ಆಲ್ ಡನ್. ಇನ್ನೂ ವಿಚಿತ್ರ ಎಕ್ಸಸೈಸಸ್ ನೋಡ್ತೀರಾ. ಸೊ ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಸ್ವಲ್ಪ ಸಾಫ್ಟ್ ಸರ್ಫೇಸ್ ಇದೆ. ಲುಕ್ ಅಟ್ ದ್ಯಾಟ್. ಮನೆ. ಫಸ್ಟ್ ಡೇ ಆಫ್ ಎಕ್ಸಸೈಸ್ ಜಸ್ಟ್ ಮುಗೀತು. ಆಲ್ಮೋಸ್ಟ್ 1 hour ಎಕ್ಸಸೈಸ್ ಮಾಡಿದ್ದೀನಿ ಇವತ್ತು. ಆಫ್ಟರ್ ಅ ಲಾಂಗ್ ಟೈಮ್ ಇವಾಗ ಸ್ಟಾರ್ಟಿಂಗ್ ಮಾಡೋದು ತುಂಬ ಕಷ್ಟ. ಬಟ್ ಸ್ಟಿಲ್ ಐ ಡನ್ ಬೆಟರ್. ಆದರೆ ಜಸ್ಟ್ ಕಾಪಿ, ಪೇಸ್ಟ್, ಇಂಪ್ಲಿಮೆಂಟ್.